ರಂಗಣ್ಣ ರಘು ಸರ್, ತಬಲಾರಾಣಿ ಸರ್, ತಾರಮ್ಮ, ದತ್ತಣ್ಣ, ಬಿರಾದರ್ ಸರ್ ಮತ್ತು ಶರತ್ ಸರ್ ಇದ್ದಾರೆ. ಇದರದ್ದು ಕ್ಯಾಮ್ರಾಮನ್ ಬಂದು ಎಸ್ ಕೆ ರಾವ್, ಮ್ಯೂಸಿಕ್ ಡೈರೆಕ್ಟರ್ ಬಂದು ಜೋ ಕೋಸ್ಟಾ ಅಂತ, ಹೊಂದಿಸಿ ಬರಿಯರಿ ಮತ್ತು ತೀರ್ಥರೂಪ ತಂದೆಯವರಿಗೆ ಮಾಡಿದ್ದವರು. ಆರ್ಟ್ ಬಂದು ಉಲ್ಲಾಸ್ ಹೈದೋರ್, ಪ್ರೊಡಕ್ಷನ್ ಮ್ಯಾನೇಜರ್ ಬಂದು ಮಂಜು ಮಂಡ್ಯ. ಕ್ಲಾಸ್ ಆಫ್ ಮೈಸೂರು ಅಂತಂದರೆ ನಿಮಗೆ ಇವಾಗ ಎಕ್ಸಾಂಪಲ್ ರಿಟೈರ್ಮೆಂಟ್ ಅಂತೇನೋ ನಿಮ್ಮ ತಲೆಯಲ್ಲಿ ಬರ್ಬೋದು, ಮೈಸೂರು ಅದು ಇದು ಅಂತ. ಸೊ ಅದರ ಬೇಸ್ ಮೇಲೆ ಒಂದು ಕತೆ ಅಷ್ಟೇ. ಅದೇ ಸರ್, ಕಂಟೆಂಟು ಸಿನಿಮಾ ಆದಮೇಲೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಸೀಕ್ರೆಟಿವ್ ಆಗಿ ಇಟ್ಟಿದ್ದೀವಿ ಸರಿನಾ. ಇವಾಗ ನೀವು ಯಾರು ಕೇಳಿದ್ರು ನಾನೇ ಹೇಳ್ತಾ ಇದ್ದೀನಿ, ಇಲ್ಲಿ ಏನಕ್ಕೆ ಆನೆಗಳನ್ನ ಇಟ್ಟಿದ್ದೀವಿ, ಚಾಮುಂಡಿ ತಾಯಿನ ಇಲ್ಲಿ 5 ಜನ ಮಾವತಂದಿರಿದ್ದಾರೆ. ಸೊ ಆನೆಗಳನ್ನ ಇಲ್ಲಿ 5 ಜನ ಘಟಾನುಘಟಿಗಳ ಆ್ಯಕ್ಟರ್ಸ್ ಯಾರ್ಯಾರು ಇದ್ದಾರೆ ಅವ್ರು 5 ಜನ ಸರಿನಾ. ದತ್ತಣ್ಣ, ಬಿರಾದರ್ ಸರ್, ರಂಗಣ್ಣ ರಘು ಸರ್, ತಬಲಾನಾನಿ ಸರ್, ಶರತ್ ಸರ್ ಆನೆಗಳನ್ನ ಡಿಪಿಕ್ಟ್ ಮಾಡ್ತಾರೆ ಸರಿನಾ. ಕೆಳಗಡೆ ಮಾವತಂದಿರಿರೋರು ಇವ್ರುಗಳಿಗೆ ಸಾರಥಿ ಥರ ಇರ್ತಾರೆ. ಅದರಲ್ಲೊಬ್ಬರು ವಿಜೇಂದ್ರ ಅಂತ ಇದ್ದಾರೆ ಹಿಂದೆಗಡೆ, ಅವರೊಬ್ಬರು ಜಗಪ್ಪ ಮತ್ತು ಮಾಂತೇಶ್ ಅವರು ಇರ್ತಾರೆ. ಇನ್ನಿಬ್ಬರು ಕಾಮಿಡಿ ಕಲಾವಿದರಲ್ಲಿ ಶಿವು ಮತ್ತು ಚಿಲ್ಲರ್ ಮಂಜಾ ಅವರು ಇರ್ತಾರೆ. ಆಮೇಲೆ ಇಲ್ಲಿ ಚಾಮುಂಡಿ ತಾಯಿ ಯಾರು ನೋಡ್ತಾ ಇದ್ದೀರಾ, ತಾಯಿ ಸ್ಥಾನದಲ್ಲಿರೋ ತಾರಮ್ಮ ಅವ್ರದ್ದು ಕ್ಯಾರೆಕ್ಟರ್. ಸೊ ಇದು ಸರ್ ಸ್ವಲ್ಪ ಸರ್ ಫೆಬ್ರವರಿ 2 ಶೂಟ್ ಹೋಗ್ತೀವಿ. 2 ಶೆಡ್ಯೂಲಲ್ಲಿ ಮುಗಿಸ್ತೀವಿ. 40 ಡೇಸ್ ಒಳಗಡೆ ಕಂಪ್ಲೀಟ್ ಆಗುತ್ತೆ. 2 months ಪೋಸ್ಟ್ ಪ್ರೊಡಕ್ಷನ್. ಇಲ್ಲ ಸರ್, ಗೋವಾ, ಮಂಗಳೂರು, ಕೂರ್ಗ್, ಆಮೇಲೆ ಬೆಂಗಳೂರು. ಸಿನಿಮಾ ಹೀರೋ ಕ್ಲಾಸ್ ಆಫ್ ಮೈಸೂರು. ಹೀರೋಯಿನ್ ಬೇಕಾಗಿದ್ದಾರೆ, ಹೀರೋಯಿನ್ನ ಹುಡುಕ್ತಾ ಇದ್ದೀವಿ. ಹೀರೋಯಿನ್ ಬೇಕು. ಎಲ್ಲ ಹೆಂಗಿರೋಗಳನ್ನ ಹಾಕೊಂಡಿದ್ದೀರಲ್ಲ, ಎಲ್ಲ ಮಾಡ್ತಾರ. 60 ಹರಿಯದರ ಯಂಗ್ ಇವರು. ಎಲ್ರಿಗೂ ನಮಸ್ಕಾರ. ಇವ್ರು ಸುಮ್ಮನೆ 60 ವರ್ಷ ಅಂತ ಹೇಳಿದ್ರೆ ಬೆಂಗಳೂರಿಂದ ಗೋವಾವರೆಗೂ ಜರ್ನಿ ಇಟ್ಕೊಂಡವ್ರು ನಮ್ಮನ್ನ. ಥ್ಯಾಂಕ್ ಯು. ಅಗಳ ಬಂದಿದ್ಯಾ ನೀನು? ಕೈ ಮುಗಿ ಹೋಗು, ಕೈ ಮುಗಿ ಹೋಗು. ಕೈ ಮುಗ್ದ? ಬಿಡು, ಸರಿ ಆಯ್ತು. 72ನೇ ಇಸ್ವಿಲಿ ಮದುವೆ ಆಗಿದ್ದಿಲ್ಲಲ್ಲ? 70 ನೋಡಿದ್ರು ಹೆಂಗೆ ಹೇಳಿದೆ ನಾನು, ನೋಡ್ತೀಯಾ? ಹಂಗೆ ಅವ್ರ ಥರ ಒಂದು ಅದೇ ನಾವು ಲಾಸ್ಟ್ ಟೈಮ್ ಎಲ್ಲೋ ಹೇಳ್ದಾಗ ಕ್ಲಾಸ್ ಆಫ್ ಮೈಸೂರು ಅಂತ. ಅಂದರೆ ಮೈಸೂರಿನವ್ರೆ ಅಂತಲ್ಲ, ದತ್ತಣ್ಣ ಪಂಚಭೂತಗಳು ಅವರೊಬ್ಬರೇ ಗಾಳಿ, ನಾವಿನ್ನ ನೀರು, ಬೆಂಕಿ, ಭೂಮಿ, ಆಕಾಶ ಒಬ್ಬೊಬ್ರು ಇದ್ದೀವಿ. ಇವ್ರಿಗೆಲ್ಲ ಒಂದು ರೀತಿ ಮಾಡಿ ತಂದು ನಾವು ಮುಂದೆ ನಿಂತ್ಕೊಳ್ಳೋದು ಜಡ್ಜ್ ಅವ್ರ ಮುಂದೆ, ತಾರಮ್ಮ ಅವ್ರ ಮುಂದೆ. ಈ ಥರದ್ದು ಒಂದು ಕತೆ ಬೇರೆ ಥರ ಮಾಡ್ಕೊಂಡಿದ್ದಾರೆ. ಒಂದು ವಯಸ್ಸಿನ ಅಂದರೆ ಈ ವಯಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಅನುಭವವನ್ನು ಅದೊಂದು ರಿಯಾಕ್ಟ್ ಮಾಡೋದಾಗ್ಬೋದು, ಮತ್ತು ಅದನ್ನು ಅದ್ರಲ್ಲಿ ಇರೋದಾಗ್ಬೋದು, ಅದನ್ನು ಅನುಭವಿಸೋದಾಗ್ಬೋದು. ಇವೆಲ್ಲನೂ ಹೆಚ್ಚು ಚೆನ್ನಾಗಿ ಗೌತಮ್ ಮಾಡ್ಕೊಂಡಿದ್ದಾರೆ. ಗೌತಮ್ ನಿರ್ಮಾಪಕರು ಹೌದು, ಆಮೇಲಿಂದ ನಿರ್ದೇಶಕರು ಹೌದು. ಸುಮಾರು ವರ್ಷಗಳಿಂದ ಕನ್ನಡದಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಹಿಂಗೆ ಮಾಡಿದ ತಕ್ಷಣ ನಾವು ಭಾಳ ಖುಷಿ ಆಯಿತು. ಯಾಕೆಂದರೆ ನಿಮ್ಗೆ ಗೊತ್ತು, ಅಂದರೆ ಇದಲ್ಲದ ಒಂದು ಪ್ರಾಯವಲ್ಲದ ಒಂದು ಕಥೆಗಳನ್ನು ಯಾರೇ ಮಾಡ್ಕೊಂಬಂದ್ರೆ ಅದು ನಮಗೊಂದು ಖುಷಿ ಆಗುತ್ತೆ. ಅದು ನಾವು ಮಾಡ್ತಿದ್ದೀವಿ ಅಂತಲ್ಲ, ಕತೆ ಬರೀ ಆ ಏಜಲ್ಲೇ ಇರಲ್ಲ. 25-30 ವರ್ಷ ಆ್ಯಕ್ಚುಲಿ ಅಲ್ಲಿ ಜೀವನನೇ ಶುರುವಾಗಿರಲ್ಲಪ್ಪ. ಆವಾಗ ದಿ ಎಂಡ್ ಅಂತ ತೋರಿಸ್ಬಿಡ್ತಾರೆ ಲವ್ ಮಾಡಿದ ತಕ್ಷಣವೇ. ಆ್ಯಕ್ಚುಲಿ ಶುರುವಾಗೋದೇ ಅವಾಗಲ್ವಾ? ಆ ಥರದ ಕಥೆಗಳು ಮಾಡ್ಕೊಂಬಂದಾಗ ಎಲ್ಲೋ ನಮ್ಗೆ ಒಂಥರ ಖುಷಿ ಆಯಿತು. ಗೌತಮ್, ವಿಶ್ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ ನಿಮಗೆ, ನಿಮ್ಮ ಈ ಜರ್ನಿ ಮತ್ತು ಈ ನಿರ್ಮಾಣ ಮತ್ತು ನಿರ್ದೇಶನ ಎರಡು ಹೀಗೆ ಸದಾ ಮುಂದುವರಿತಿರಲಿ. ಆಮೇಲೆ ನಮ್ಮ ಜೊತೆಗೆ ತುಂಬ ನಮ್ಗೆ ಇನ್ನೊಂದು ಖುಷಿಯಾಗಿದ್ದು ಅಂತಾರೆ ನಮ್ಮ ರಾವ್ ಅವರಿರೋದು. ಯಾಕೆಂದರೆ ಟಗರು ಪಲ್ಯ ನಾವು ಅದರದ್ದು
ಒಟ್ಟು ಹೆಂಗೆ ವರ್ಕ್ ಮಾಡಿದ್ರು ಅಂತ ಗೊತ್ತಾಯಿತು. ನಾನು ಮೊನ್ನೆ ಮಾಡಿದ್ದು ZEE5 ಮಾರಿಗುಡಿ PRK ಪ್ರೊಡಕ್ಷನಿಂದ ನಿಜವಾಗ್ಲೂ ತುಂಬ ತುಂಬ ನಮ್ಗೆ ಅದೆಲ್ಲ ಖುಷಿ ಕೊಟ್ಟಂಥ ಅಂದರೆ ಅವ್ರ ಕೆಲಸ ಆಗ್ಬೋದು, ನಮ್ಮನ್ನು ಪ್ಲೇಸ್ಮೆಂಟ್ ಮಾಡೋದು ರೀತಿ ಆಗ್ಬೋದು. ಈ ಒಂದು ಜೊತೆಗೆ ಅವರು ನಮಗೆ ಯಾರೋ ಅವರು ಸೇರ್ಕೊಂಡಿದ್ದಾರೆ, ಅವರೇ ಥ್ಯಾಂಕ್ ಯು. ಇನ್ನು ಅದು ಬಿಟ್ಟರೆ ನಿಮ್ಮ ಸಹಾನುಭೂತಿ, ನಿಮ್ಮ ಪ್ರೋತ್ಸಾಹ. ಹೌದು, ತುಂಬ ರೈತರು ಒಂದು ಕಾಲಕ್ಕೆ ಹೆಂಗೆ ಸಂಕಷ್ಟದಲ್ಲಿದ್ದರು, ಅದಕ್ಕಿಂತ ಡಬ್ಬ ಥರ ಇದ್ದೀವಿ ಸಿನಿಮಾ ಇಂಡಸ್ಟ್ರಿ. ಅವ್ರು ಬೆಳೆದು ಚರಂಡಿಗೆ ಆಗ್ತಿದ್ರು, ನಾವು ಅದಕ್ಕಿಂತ ಡಬ್ಬ ಥರದಲ್ಲಿದ್ದೀವಿ ಸಿನಿಮಾದವ್ರು. ಇವಾಗ ಎಲ್ಲ ಬರ್ತವೆ, ಯಾಕೆಂದರೆ ಒಂದು ಗೊತ್ತಿಲ್ಲ ಈ ಗ್ಲೋಬಲೈಸೇಷನ್ ಅಂತ ಏನಂತೀವಲ್ಲ, ಅವಾಗ ಫಸ್ಟು ದಿನಸಿ ಅಂಗಡಿಗೆ ಬಂತು. ಮಾಲ್ ಬಂದಾಗ ಯಾರು ಅನಿಸ್ಲಿಲ್ಲ, ದಿನಸಿ ಅಂಗಡಿಗೆ ಆಯಿತು. ಅದಕ್ಕಿಂತ ಮುಂಚೆ ಎಜುಕೇಷನ್ಗೆ ಬಂತು, ಅವಾಗಲೂ ನಮಗೆ ಎಚ್ಚೆತ್ಕೊಳ್ಳಿಲ್ಲ. ಆಮೇಲೆ ದಿನಸಿ ಅಂಗಡಿಗೆ ಬಂತು, ಆಮೇಲೆ ಈ ಕಲ್ಚರ್ಗೆ ಬಂದಿದೆ, ನೆಕ್ಸ್ಟ್ ಪಾಲಿಟಿಕ್ಸ್ಗೆ ಬರುತ್ತೆ. ಪೊಲಿಟಿಕಲ್ಗೂ ಇದೇ ಪ್ರಾಬ್ಲಮ್ ಆಗುತ್ತೆ, ಎಲ್ಲೆಲ್ಲಿಂದ ನಾವು ಬಂದು ಕೂತ್ಕೋತಾರೆ, ಅವರೇ ಬೆಸ್ಟ್ ಅಂದ್ಕೊಂಡು ಆ ಸ್ಥಿತಿ ಬರುತ್ತೆ. ಯಾಕೆಂದರೆ ನಾವು ಎಚ್ಚೆತ್ತೋರು ಏನು ಮಾಡೋಕ್ಕಾಗಲ್ಲ. ಈಗೆಲ್ಲ ನಿಮಗೆ ಯೂಟ್ಯೂಬ್ನವ್ರು ಇದ್ದಾರಲ್ಲ, 1 ನಿಮಿಷಕ್ಕೆಲ್ಲ ಕೋರ್ಸ್ ಏನೋ ಮಾಡಿಬಿಡ್ತಾರೆ. ಇನ್ನು 2.5 ಗಂಟೆ ಸಸ್ಟೈನ್ ಆಗೋದು ಗೊತ್ತಿಲ್ಲ. ಚೆನ್ನಾಗಿ ರೂಢಿ ಆಗ್ಬಿಟ್ಟಿದ್ದಾರೆ ಕರೋನಾ ಟೈಮಲ್ಲಿ 2 ವರ್ಷದಲ್ಲಿ. ಅವ್ರಿಗೆ 1 ನಿಮಿಷಕ್ಕೂ ಏನೋ ಒಂದು ಚೇಂಜ್ ಬೇಕು ಅವ್ರಿಗೆ. ಆ ಥರದ್ದೊಂದು ಮನಸ್ಥಿತಿ ಎಲ್ಲ ಪ್ರೇಕ್ಷಕರಲ್ಲೂ ಅಂದರೆ ನೋಡುವವರೆಗೆ. ಈಗ ಮನೆಯಲ್ಲೂ ಕ್ಯಾಮ್ರಾಮನ್ ಇದ್ದಾರೆ, ಮನೆಯಲ್ಲೂ ಆರ್ಟಿಸ್ಟ್ ಇದ್ದಾರೆ, ಎಲ್ಲ ಅವರೇ ಆ್ಯಕ್ಟ್ ಮಾಡ್ತಾರೆ, ಅವರೇ ಇದು ಮಾಡ್ತಾರೆ, ಅವರೇ ನೋಡ್ಕೊತಿರ್ತಾರೆ, ಮತ್ತೇನೋ ಮಾಡ್ತಾರೆ. ಆ ಥರದ್ದೇನೋ ಒಂದು ಬಂದು ಹೋಗುತ್ತೆ. ಅದಕ್ಕೆ ತನ್ನದೇ ಆದಂಥ ಟೈಮ್ ಬೇಕು. ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಾನುಭೂತಿ, ಆಶೀರ್ವಾದ ಎಲ್ರ ಮೇಲೆ ಇರಲಿ. ನಮಸ್ತೆ. ಜೈ ಬಂಡಿ ಮಕ್ಕಳಮ್ಮ. ತಾಯಿ. ಮೂಗಾದ್ರೆ ಇನ್ನೇನು ಮಾತಾಡೋಕ್ಕಾಗುತ್ತೆ ನಾನು, ಅದಕ್ಕೆ ಏನು ಎಲ್ರಿಗೂ ನಮಸ್ಕಾರ. ಕಥೆಯ ಹಿನ್ನೆಲೆ ಅದರ ತಿರುಳು ಎಲ್ಲ ಈಗಾಗಲೇ ನಿಮಗೆ ಗೊತ್ತಾಗಿದೆ. ನಮ್ಮದು ಇಲ್ಲಿ ಜೊತೆಲಿಂದು ನಮ್ಮದು ಮರಿಯಾನೆ ಪುಟ್ಟ ಪಾತ್ರ ಮೈಸೂರು ಹೆಸರಿಟ್ಟಿದ್ದಾರೆ, ತುಂಬ ಖುಷಿ ಆಗುತ್ತೆ. ಇನ್ನು ಮಿಕ್ಕಿದೆಲ್ಲ ವಿಷಯ ಗೊತ್ತಿದೆ. ಎಲ್ಲ ಪಾತ್ರಧಾರಿಗಳು ನಾವು ವಯಸ್ಸಾದ ಮೇಲೆ ಯಾರು ಸುಖವಾಗಿರ್ತಾರೆ ಅವರು ಪುಣ್ಯವಂತರಂತೆ, ಎಲ್ಲ ಕೇಳಿದ್ದೀವಿ ನಾವು. ಇದನ್ನು ವಯಸ್ಸಿದ್ದಾಗ ಎಲ್ಲ ನಾವೇ ಮಾಡ್ಕೊಂಡ್ಬಿಡ್ತೀವಲ್ಲ, ನೀರು ತಗೊಳ್ಳೋದು, ಹೋಗೋದು, ಬರೋದು ಎಲ್ಲ. ಆದಮೇಲೆ ಇದೆಯಲ್ಲ, ಅದು ಹೆಂಗಿರುತ್ತೆ ಅದನ್ನು ಗೌತಮ್ ಸರ್ ಕನಸ್ಕೊಂಡಿದ್ದಾರೆ. ಸರಿ, ರಾವ್ ಸರ್ ಸೇರ್ಪಡೆ, ನಾವು ಸೇರ್ಪಡೆ ಅವರಿಗೆ ಫಸ್ಟ್ ಟೈಮ್ ಅವ್ರ ಜೊತೆಲಿ ವರ್ಕ್ ಮಾಡ್ತಾ ಇದ್ದೀವಿ. ತಾರಮ್ಮ ಇದ್ದಾರೆ, ಆಮೇಲೆ ನಮ್ಮ ದತ್ತಣ್ಣ ಸರ್ ನಮ್ಮ ಲೀಡ್ರು, ಬಿರಾದರ್ ಸರ್ ಮಠದಿಂದನೂ ನಾವು ಜೊತೆಲಿದ್ದೀವಿ. ಹೌದೌದು. ಶರತ್ ಸಾರು, ನಾನು, ರಗಣ, ನಾವೆಲ್ಲ ಗೋಧೂಳಿ ಸೀರಿಯಲಿಂದ ಬಂದಿರ್ತೀವಿ. ಅದು ಅವತ್ತಿಂದನೂ ದೇವರಿಗೆ ಇಟ್ಟಿದ್ದಾರೆ. ಚೆನ್ನಾಗಿದೆ, ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಗೌತಮ್ ಸರ್ ಅವರು ನಿರ್ಮಾಪಕರು ಮತ್ತು ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡ್ತಿರೋದ್ರಿಂದ ಅವರಿಗೆ ಒಳ್ಳೇದಾಗಲಿ. ಬಂಡಿ ಮಾಂಕಳಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಕ್ಲಾಸ್ ಆಫ್ ಮೈಸೂರು ಕತೆ ಹೊಸತನ ಇದೆ. ಕತೆ ತಕ್ಕಂತೆ ಕಲಾವಿದರನ್ನು ಆಯ್ಕೆ ಮಾಡಿದ್ದಾರೆ. ಬಂಡಿ ಮಹಾಕಾಳಿ ತಾಯಿಯ ಆಶೀರ್ವಾದದಿಂದ ಇಲ್ಲಿ ಪೂಜೆ ಮಾಡಿದ್ದಾರೆ. ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರು ಅವರೇ. ಎಲ್ರಿಗೂ ಒಳ್ಳೆಯದಾಗಲಿ, ಕ್ಲಾಸ್ ಆಫ್ ಮೈಸೂರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಕ್ಲಾಸ್ ಆಫ್ ಮೈಸೂರು ಭಾಳ ಕ್ಲಾಸಿಕ್ ಆಗಿರುವಂಥ ಒಂದು ಹಿನ್ನೆಲೆ ಇರುವಂಥ ಒಂದು ಕಥೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಕ್ಲಾಸ್ ಆ್ಯಕ್ಟರ್ಸ್ಗಳ ಒಂದು ಸಮಾಗಮ. ನಮ್ಮ ಬಗ್ಗೆ ನಾವೇ ಹೇಳ್ಕೋಬಾರ್ದು, ಬಟ್ ನನಗೆ ಖುಷಿ ಏನಪ್ಪ ಅಂತಂದರೆ ನಾವೆಲ್ಲ ಸೇರಿ ಬಹಳ ದಿವಸ ಆಗಿತ್ತು. ತಾರಮ್ಮ ಅವರು, ರಘುಜಿ, ನಾಣಿ ಸರು, ಬಿರಾದರ್ ಸರು, ದತ್ತಣ್ಣ ಅವರು. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಮತ್ತೆ ಸೇರಿ ಒಂದು ಸಿನಿಮಾಗೆ ಕೆಲಸ ಮಾಡ್ತೀವಿ ಅನ್ನೋದು ಭಾಳ ಖುಷಿ ಕೊಡ್ತಾ ಇರುವಂಥ ಒಂದು ವಿಚಾರ. ಭಾಳ ಒಳ್ಳೆ ಪಾತ್ರವನ್ನು ನಮ್ಮ ಗೌತಮ್ ಬಸವರಾಜ್ ಅವರು ಕೊಟ್ಟಿದ್ದಾರೆ. ನಾನಂತೂ ಇದುವರೆಗೂ ಆ ಪಾತ್ರ ಮಾಡಿಲ್ಲ, ಅಷ್ಟರ ಮಟ್ಟಿಗಂತೂ ನಿಮ್ಮ ಮುಂದೆ ಹೇಳ್ಕೊಳ್ಳೋಕ್ಕೆ ನನಗೆ ಖುಷಿ ಆಗುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಪ್ರಚಾರ ಬಸವರಾಜ್ ಮೇಲೆ, ಈ ಚಿತ್ರದ ಮೇಲೆ, ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ರಂಗ ಮಾಡ್ತಾ ನಮ್ಮ ಇಡೀ ಟೀಮ್, ಗೌತಮ್ ಈ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ತುಂಬ ಚೆನ್ನಾಗಿ ಕಥೆ ಮಾಡ್ಕೊಂಡಿದ್ದಾರೆ. ಎಲ್ರಿಗೂ ಸಂದೇಹ ಇರೋ ಥರ ಇದು ಯಂಗ್ಸ್ಟರ್ ಸಿನಿಮಾನ, ಓಲ್ಡ್ ಸಿನಿಮಾನ, ರಿಟೈರ್ಡ್ ಸಿನಿಮಾನ, ಅದು ಯಾವುದೂ ಅಲ್ಲ. ಎಲ್ಲವೂ ಬಹಳ ಮುಖ್ಯವಾದ ಪಾತ್ರಗಳು.
ಒಂದೊಂದು ಪಾತ್ರಕ್ಕೂ ಅದರ ಹಿಂದಿನ ಕಥೆ ಇದೆ, ಒಂದೊಂದು ಪಾತ್ರಕ್ಕೂ ಅದರದೇ ಆದಂಥ ಗಾತ್ರ ಇದೆ, ಒಂದೊಂದು ಪಾತ್ರಕ್ಕೂ ಅದೇ ಅಂತ ಡೈಮೆನ್ಷನ್ ಮಾಡಿದ್ದಾರೆ. ಗೌತಮ್ಗೆ ಈ ಥರದ ಒಂದು ಸಬ್ಜೆಕ್ಟ್ ಹೆಂಗೆ ಅವ್ರಿಗೆ ಬಂತು ತಲೆಗೆ ಅನ್ನೋದೇ ನಮಗೆ ಭಾಳ ಆಶ್ಚರ್ಯ. ಒಂದ್ಸತಿ ಕತೆ ಹೇಳಿದಾಗ ಇದನ್ನ ಹೆಂಗೆ ನೆನೆಸ್ಕೊಡ್ರಿ, ಇದನ್ನ ಹೆಂಗೆ ಇದು ಮಾಡಿದ್ರಿ ಅಂತೇಳಿ. ಯಾಕಂದರೆ ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗೂ ನಿರ್ದೇಶಕನಾಗೂ ಯಾರಾದ್ರು ಒಂದು ಸಿನಿಮಾ ಮಾಡಬೇಕು ಅಂತಂದರೆ ನಮ್ದೊಂದು ಫಾರ್ಮುಲಾ ಥರದ ಒಂದು ಇರುತ್ತವೆ. ಒಂದಷ್ಟು ಲವ್ ಸಾಂಗು, ಅದೊಂದು ಇನ್ನೊಂದು ರೊಮ್ಯಾಂಟಿಕ್ ಸಾಂಗು, ಇನ್ನೇನೋ ಸಾಂಗು, ಇನ್ನೇನು ಅದು ಇದು ಫೈಟು ಇಂಥವೆಲ್ಲ ಇರೋದ್ರ ಜೊತೆಗೆ ಈ ಥರದ ಒಂದು ವಿಶಿಷ್ಟವಾದ ಸಬ್ಜೆಕ್ಟ್ನ ಆರಿಸೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್ ಯಾವುದೇ ಒಬ್ಬ ನಿರ್ದೇಶಕನಿಗೆ. ಅದರಲ್ಲೂ ಇಂತಹ ಮಹಾನ್ ಕಲಾವಿದರನ್ನು ಕೂರಿಸೋದಿದೆಯಲ್ಲ, ಅದೊಂದು ಇನ್ನೊಂದು ಚಾಲೆಂಜ್. ಯಾಕಂದರೆ ಎಲ್ಲರೂ ಕೂಡ ಬ್ಯುಸಿ ಆರ್ಟಿಸ್ಟ್ಗಳು, ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವ್ರು ನಿಜವಾಗ್ಲೂ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿ ಬಂದಂಥವ್ರು. ದತ್ತಣ್ಣವರಾಗಲಿ, ನಮ್ಮ ಇವರು ನಮ್ಗೆ ಯಾವಾಗಲೂ ಇವನ್ನ ಜ್ಞಾಪಕ ಬರೋದು, ಈ ನಮ್ಮ ಟಗರು ಪಲ್ಯದಲ್ಲಿ ದಿನಕ್ಕೆ ನಾವು 350 ಮೆಟ್ಲು ಇಳ್ತಾ ಇದ್ವಿ, 350 ಮೆಟ್ಲು ಹತ್ತುತ್ತಾ ಇದ್ವಿ. ನನಗೆ ಗೊತ್ತಿರಲಿಲ್ಲ, ಪರ್ಮಿಷನ್ ಕೊಡ್ಸಿದ್ದು ನಾನೇ ಆಗ್ಬಿಟ್ಟಿದ್ನಲ್ಲ ಅವಾಗ. ಸೊ ಅದು ಆಮೇಲೆ ಗೊತ್ತಾಯ್ತು, ಇವನು ಒಬ್ಬನೇ ಕಣಪ್ಪ ಅಷ್ಟು ಬೇಗ ಬೇಗ ಓಡೋಗ್ತಾ ಇತ್ತು ಅವನು. ನೀವು ಅಂದಿಲ್ಲಪ್ಪ ರಿಟೈರ್ಡ್, ನಾವು ಯಾರು ಹತ್ತಕ್ಕೆ ಇಳಿಯೋಕ್ಕಾಗ್ತಿರ್ಲಿಲ್ಲ, ಯಾರೆಲ್ಲ ನೀನು ಹತ್ತಕ್ಕಾಗ್ತಿರ್ಲಿಲ್ಲ. ಅವರು ಓಡಿ ಒಂದು 2 ನಿಮಿಷದಲ್ಲಿ ಓಡೋಗ್ಬಿಡೋರು ನಮ್ಮ ಬೀರಾದರವರು. ಆಮೇಲೆ ಶರತ, ರಘು ಬಗ್ಗೆ ಏನು ಹೇಳಿ, ಅವನು ನನಗೆ ದೊಡ್ಡಪ್ಪ ಅಣ್ಣ ಎಲ್ಲನೂ. ಅವನು ಇವನು ತಬಲ ಅಲ್ಲ, ಇವನು ಗೊತ್ತಲ್ಲ ನಾವು. ಸೊ ಎಲ್ಲರೂ, ಆಮೇಲೆ ಈ ಎಲ್ಲರನ್ನು ಕೂಡ ಹಾಕೋದಿದೆಯಲ್ಲ ದೊಡ್ಡ ಚಾಲೆಂಜ್. ಅದು ಹಿಂಗೆ ಗೌತಮ್ ಸಾಧನೆ ಮಾಡಿದ್ರು. ಇನ್ನೊಂದು, ಸೃಷ್ಟಿಗೂ ತಾಯಿನೇ ಕಾರಣ ಆಗ್ತಾಳೆ, ಅದ್ರಿಗೆ ಮಕ್ಕಳಿಗೆ ಅರ್ಥ ಕೊಡೋದ್ರಲ್ಲೂ ತಾಯಿಯೇ ಕಾರಣ ಆಗಿರ್ತಾಳೆ, ಜೀವನವನ್ನು ನಡೆಸೋದಕ್ಕೂ ಕೂಡ ತಾಯಿಯೇ ಕಾರಣ ಆಗಿರ್ತಾಳೆ, ಜೀವನವನ್ನು ಸರಿದಾರಿಗೆ ತರೋದು ಕೂಡ ತಾಯಿಯೇ ಕಾರಣ ಆಗಿರ್ತಾರೆ. ಕೆಲವು ಸತಿ ತಪ್ಪು ದಾರಿ ತರೋಕ್ಕೂ ಕೂಡ ಹೆಣ್ಮಕ್ಳು ಸ್ವಲ್ಪ ಕಾರಣ ಆಗಿರ್ತಾರೆ. ಆದರೆ ಮತ್ತೆ ತರೋದು ತಾಯಿ ಅಂತಂದಾಗ ಒಂದು ಇಡೀ ಚಿತ್ರವನ್ನು ಸಂಪೂರ್ಣವಾಗಿ ಬಂದು ಒಂದು ತಾಯಿಯ ಮಡಲಲ್ಲಿ ಅರ್ಪಿಸೋದಿದೆಯಲ್ಲ, ಅದು ನಿಜವಾಗ್ಲೂ ಎಂಥ ಒಳ್ಳೆಯ ಥಾಟ್. ಅದು ತುಂಬ ತುಂಬ ಥ್ಯಾಂಕ್ಸ್ ಗೌತಮ್, ನನ್ನನ್ನು ಆರಿಸಿದ್ದಕ್ಕಾಗಿ ಈ ಪಾತ್ರಕ್ಕೆ. ಮತ್ತು ಇಷ್ಟು ಜನರ ಮಹಿಳೆಯರ ಜೊತೆ ಪಾತ್ರ ಮಾಡಿದೆವು. ಈಗ ಸಾಂಸ್ಕೃತಿಕ ಲೋಕದಲ್ಲಿ ಬಂದಿದೆ. ಅದು ಸಾಂಸ್ಕೃತಿಕ ಲೋಕದಲ್ಲಿ ಸಿನಿಮಾವೂ ಒಂದು ಭಾಗ, ಅದರಲ್ಲೂ ಮುಖ್ಯ ಭಾಗ. ಸಿನಿಮಾದಲ್ಲಿ ಒಂದೇ ಕ್ಷೇತ್ರದಲ್ಲಿ ನಮಗೆ ಹಾಡು, ಕಲೆ, ಸಂಗೀತ, ನೃತ್ಯ ಎಲ್ಲವನ್ನು ಸಮಗ್ರವಾದ ಕಲೆ ಯಾವುದಾದ್ರೂ ಒಂದಿದ್ರೆ, ಅಥವಾ ವಿದ್ಯೆಯೂ ಬಲ್ಲದವನು ಅರ್ಥ ಮಾಡಿಕೊಳ್ಳುವಂಥ ಒಂದು ಕಲೆ ಏನಾದರೂ ಇದ್ದರೆ ಅದು ಸಿನಿಮಾ. ಆ ಸಿನಿಮಾ ಸಂಸ್ಕೃತಿಯನ್ನು ಎಲ್ಲಾದರೂ ಒಂದು ಪ್ರದೇಶವನ್ನು ಹಾಳು ಮಾಡಬೇಕು ಅಂದರೆ ಅಲ್ಲಿನ ಸಂಸ್ಕೃತಿಯನ್ನು ಹಾಳು ಮಾಡಿ ಅಂತಾರೆ. ಆ ಮಟ್ಟಕ್ಕೆ ನಾವು ಬಂದು ತಲುಪಿದ್ದೀವಿ. ಇದು ಬಹಳ ಎಚ್ಚರಿಕೆಯ ಗಂಟೆ. ಇಡೀ ದೇಶಕ್ಕಲ್ಲ, ನಮ್ಮ ರಾಜ್ಯಕ್ಕಲ್ಲ, ನಮ್ಮ ಪ್ರದೇಶಕ್ಕಲ್ಲ, ಎಲ್ಲದು ಭಾಷೆಯಿಂದ ಹಿಡಿದು ನಾವು ಈಗ ಎಚ್ಚರಗೊಳ್ಳದೇ ಇದ್ದರೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಮಗೆಲ್ಲರಿಗೂ ಅದೊಂದು ಅರಿವು ಇರಬೇಕು. ಆ ಅರಿವನ್ನು ಜಾಗೃತಿ ಮೂಡಿಸೋದು ನಿಮ್ಮ ಜವಾಬ್ದಾರಿ. ನೀವುಗಳು ಜನರ ಮುಂದೆ ಇಡುವಂಥ ಜವಾಬ್ದಾರಿ ನಿಮ್ಮದು. ಆ ಜವಾಬ್ದಾರಿನ ನೀವು ಖಂಡಿತವಾಗ್ಲೂ ನಡೆಸ್ತೀರಿ. ಎಲ್ಲರೂ, ನಾನು ಸಿನಿಮಾ ಮಾತ್ರ ಸಪೋರ್ಟ್ ಅಂತಲ್ಲ, ಇಡೀ ನಮ್ಮ ಭಾಷೆ, ಕಲೆ, ಸಂಸ್ಕೃತಿ ಎಲ್ಲದಕ್ಕೂ ಸೇರಿ ಒಂದು ಸಪೋರ್ಟ್ ಇದ್ದರೆ, ನಮ್ಮ ಜೊತೆ ಒಂದು ಬಲ ಇದ್ದರೆ, ಅದು ನಿಜವಾಗ್ಲೂ ಎಲ್ಲದರಲ್ಲೂ ಗೆಲ್ತೇವೆ ನಾವು. ಭಾರತವನ್ನು ಅಲ್ಲಾಡಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಈ ರೀತಿ ಚಿಕ್ಕ ನಾಶ ಮಾಡ್ತಾ ಹೋದರೆ ನಾಳೆ ದೊಡ್ಡ ವಿನಾಶಕ್ಕೆ ನಾವು ಕಾರಣ ಆಗ್ತೀವಿ. ನಮ್ಮೆಲ್ಲರೂ ಸೇರಿ ಆ ಮಾತನ್ನು ಬಹಳ ಚೆನ್ನಾಗಿ ರಘು ಹೇಳ್ದ. ಈ ಜವಾಬ್ದಾರಿಯುತವಾಗಿ ನಾವು ತಗೊಳ್ಳೋಣ. ಮಗದೊಮ್ಮೆ ಈ ಸಂಸ್ಥೆಗೆ ಈ ಚಿತ್ರ ತುಂಬ ದೊಡ್ಡ ಯಶಸ್ಸು ಕಾಣಲಿ. ಈ ಚಿತ್ರ ಒಂದು ಮಾರ್ಕ್ ಕೊಡುವಂಥ ಸಿನಿಮಾ ಆಗಲಿ. ಈ ಚಿತ್ರದಿಂದ ಒಬ್ಬ ಜ್ಞಾನೋದಯ ಆಗುವಂಥ ಚಿತ್ರ ಆಗಲಿ. ಈ ಚಿತ್ರದಿಂದ ಎಲ್ಲರೂ ನಮ್ಮವರು ಅನ್ನೋ ಭಾವನೆ ಹುಟ್ಟಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ತಾರಾ ಅವರು ಇಷ್ಟು ವ್ಯಾಪಕವಾಗಿ ಎಲ್ಲ ವಿಷಯಗಳನ್ನು ಹೇಳಬೇಕಾದಷ್ಟನ್ನು ಹೇಳಿದ್ದಾರೆ. ಅದರ ಮುಂದೆ ನಾನೇನು ಹೇಳಬೇಕಾಗಿಲ್ಲ. ಒಂದು ಒಳ್ಳೆಯ ಚಿತ್ರಕ್ಕೆ ನಾಂದಿ ಹಾಡಿದ್ದಾರೆ. ಅದು ಸುಸೂತ್ರವಾಗಿ ನಡೀಲಿ, ಚೆನ್ನಾಗಿ ಮುಂದುವರಿಯಲಿ, ಜನ ಅದನ್ನು ನೋಡಿ ಸಂತೋಷ ಪಡಲಿ ಅಂತ ಹಾರೈಸ್ತೀನಿ. ಪ್ರಶ್ನೆಗಳು